ರಾಜ್ಯ ಕಾಂಗ್ರೆಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೈ ರಾಜಕೀಯಕ್ಕೆ ಸ್ಫೋಟಕ ತಿರುವನ್ನ ನೀಡಲಾಗುತ್ತಾ? ಅಂದ್ರೆ ಕಾಂಗ್ರೆಸ್ ಒಂದು ಸಂಧಾನ ಸೂತ್ರವನ್ನ ರೆಡಿ ಮಾಡ್ಕೊಂಡಿದ್ಯಂತೆ. ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ಏನು ಹಾಗಾದ್ರೆ? ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದು ಕಡೆ ನಾಯಕತ್ವ ಬದಲಾವಣೆ, ಅಂದ್ರೆ ಪ್ರಮಾಣ ವಚನ ಒಂದೇ ಬಾಕಿ ಉಳಿದಿರೋದು. ಅಧಿಕೃತವಾಗಿ ಸಿಎಲ್ಪಿ ನಾಯಕ ಯಾರು ಅಂತ ಹೇಳಿ ನಾಳೆ ಸಂಜೆ 4 ಗಂಟೆ ನಂತರ ಅನೌನ್ಸ್ಮೆಂಟ್ ಆಗುತ್ತೆ. ಅದನ್ನು ಖುದ್ದಾಗಿ ಸಿದ್ದರಾಮಯ್ಯ ಅವರೇ ಅನೌನ್ಸ್ಮೆಂಟ್ ಮಾಡಬೇಕು ಅಂತೇಳಿ ಹೈಕಮಾಂಡ್ ಆ ಸೂತ್ರವನ್ನು ಮಾಡಿದೆ. ಇನ್ನೊಂದು ಕಡೆ ಕೆಪಿಸಿಸಿ ಸಾರಥ್ಯ ಯಾರಿಗೆ? ಈ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿ ಇಷ್ಟು ದಿನ ಅದಕ್ಕೆ ಲಾಭಿಯನ್ನ ನಡೆಸ್ತಾ ಇದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಕೈ ತಪ್ಪಿ ಹೋಗುತ್ತಾ ಕೆಪಿಸಿಸಿ ಸಾರಥ್ಯ? ಈಗೊಂದು ಪ್ಲಾನ್ ಅನ್ನ ಹೈಕಮಾಂಡ್ ಮಾಡ್ಕೊಂಡಿದೆ. ದಲಿತ ಕೋಟಾದ ಅಡಿಯಲ್ಲಿ ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ಕೆಪಿಸಿಸಿ ಸಾರಥ್ಯವನ್ನ ನೀಡುವಂತ ನಿಟ್ಟಿನಲ್ಲಿ ಚಿಂತನೆಗಳು ಆಗಿದೆಯಂತೆ. ಪರಮೇಶ್ವರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಹಲವು ಸುತ್ತಿನ ಸಮಾಲೋಚನೆಯನ್ನ ಈ ಬಗ್ಗೆ ಮಾಡಲಾಗಿದೆ. ಕಾರಣ, ಮೊನ್ನೆ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಅಭಿಮಾನಿಗಳು ದಲಿತ ಸಿಎಂ ದಾಳವನ್ನ ಉರುಳಿಸಿದ್ರು. ಪರಮೇಶ್ವರ ಓಲೈಕೆಗೆ ಹೈಕಮಾಂಡ್ ಮುಂದಾಗಿದೆಯಾ? ಹಾಗಾದ್ರೆ ದಲಿತರ ಓಲೈಕೆಗೋಸ್ಕರ ಪರಮೇಶ್ವರ್ಗೆ ಮತ್ತೆ ಕೆಪಿಸಿಸಿ ಸಾರಥ್ಯವನ್ನ ಹೈಕಮಾಂಡ್ ನೀಡೋದಕ್ಕೆ ಮುಂದಾಗಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಇಷ್ಟು ದಿನ ಏನ್ ಲಾಭಿಯನ್ನ ನಡೆಸ್ತಾ ಇದ್ರು, ಅವ್ರ ಕೈ ತಪ್ಪು ಹೋಗುತ್ತೆ ಕೆಪಿಸಿಸಿ ಸಾರಥ್ಯ ಅಂತ ಹೇಳಿ ನ್ಯೂಸ್ 18ಗೆ ಕಾಂಗ್ರೆಸ್ನ ಮೂಲಗಳಿಂದಲೇ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಒಂದ್ ಕಡೆ ಕೆಪಿಸಿಸಿ ಸಾರಥ್ಯನೂ ಬೇಕು, ಆ ಪಟ್ಟನೂ ಬೇಕು, ಜೊತೆಗೆ ಸಂಪುಟದಲ್ಲೂ ಅವಕಾಶ ಸಿಗಬೇಕು ಅಂತ ಹೇಳಿ ಲಾಭಿಯನ್ನ ನಡೆಸ್ತಾ ಇದ್ರು. ಇನ್ನೊಂದು ಕಡೆ ಪರಮೇಶ್ವರ್ ಅವರು ಸೈಲೆಂಟ್ ಆಗಿ ದಲಿತ ಸಿಎಂ ದಾಳವನ್ನ ಉರುಳಿಸಿದ್ರು. ಮೊನ್ನೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೂ ಕೂಡ ಈ ಕೂಗು ಮತ್ತೆ ಎದ್ದಿತ್ತು. ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ದಲಿತರ ಓಲೈಕೆಗೋಸ್ಕರ ಪರಮೇಶ್ವರ್ ಅವ್ರಿಗೆ ಕೆಪಿಸಿಸಿ ಸಾರಥ್ಯವನ್ನ ಮತ್ತೊಮ್ಮೆ ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸಂಧಾನ ಸೂತ್ರವನ್ನ ರೆಡಿ ಮಾಡಿದೆ. ಸೊ ಈ ಮುಖೇನ ಸತೀಶ್ ಜಾರಕಿಹೊಳಿಗೂ ಒಂದು ಚೆಕ್ ಮೇಟ್ ಅನ್ನ ನೀಡಿದಂಗಾಗುತ್ತೆ. ಯಾಕಂದ್ರೆ ಈ ಹಿಂದಿನ ಸ್ಟೋರಿಯಲ್ಲಿ ನಾವು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ವಿ. ಇಷ್ಟು ದಿನ ಸಿದ್ದರಾಮಯ್ಯ ಪರವಾಗಿ ದನಿಯನ್ನ ಎತ್ತುತ್ತಾ ಇದ್ದಂತ ಸತೀಶ್ ಜಾರಕಿಹೊಳಿ ಅವರೇ ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ರು ಅಂತ ಏನ್ ಈಗ ಚರ್ಚೆಗಳು ಆಗ್ತಾ ಇದೆ. ಸೊ ಈ ಮುಖೇನ ಒಂದು ಚೆಕ್ ಮೇಟ್ ಇಡಕ್ಕೆ ಪರಮೇಶ್ವರ್ ಮುಂದೆ ನಿಂತ್ಕೊಂಡು ನಿಲ್ಲಿಸಿ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿದ್ದಾರೆ ಅಂತಾನೂ ಚರ್ಚೆಗಳಾಗ್ತಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ನಾಯಕತ್ವ ಬದಲಾವಣೆ ವಿಷಯ ಬಂದಾಗೆಲ್ಲ ಲಾಭಿಯನ್ನ ನಡೆಸ್ತಾ ಇದ್ದಿದ್ದು ಕೆಪಿಸಿಸಿ ಸಾರಥ್ಯಕ್ಕೆ ಅಧ್ಯಕ್ಷ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು. ಇನ್ನೇನ್ ಲಾಸ್ಟ್ ಮಿನಿಟ್ ಅಲ್ಲಿ ಅದು ತನಿಖೆ ಸಿಗುತ್ತೆ, ಸಂಪುಟದಲ್ಲೂ ಸ್ಥಾನ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಈ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿಗೆ ಯಾವ ತರ ಒಂದು ಚೆಕ್ ಮೇಟ್ ಇಡೋ ಪ್ರಯತ್ನ ಮತ್ತೆ ಪರಮೇಶ್ವರನ್ನ ಓಲೈಸುವಂತ ಪ್ರಯತ್ನ ಯಾವ ತರ ಒಂದು ಸಂಧಾನ ಸೂತ್ರದ ಮುಖೇನ ಆಗ್ತಾ ಇದೆ? ಶರ್ಮಿತಾ ಶೆಟ್ಟಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಸಾರಥಿ ವಿಚಾರ ಇದೀಗ ಹೊಸ ಟ್ವಿಸ್ಟನ್ನು ಪಡಿತಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಈಗ ಸತೀಶ್ ಜಾರಕಿಹೊಳಿ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯ ಪ್ರಮುಖ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡ್ತಿದ್ದಾರೆ ಮತ್ತು ಅವರು ಈಗ ನಾನು ಹಾಗೇ ಬಿಟ್ಟೆ ಅನ್ನೋಂಬ ಅತಿಯಾದ ಅಮಿತ ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು. ಆದರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಅನ್ನೋದು ಅದು ಇಡೀ ಪ್ಯಾನ್ ಕರ್ನಾಟಕಕ್ಕೆ ಅವರು ಅಧ್ಯಕ್ಷ ಆಗಿರಬೇಕು, ಇಡೀ ಪ್ಯಾನ್ ಕರ್ನಾಟಕವನ್ನು ಸುತ್ತಿ ಬಂದಿರಬೇಕು ಮತ್ತು ಇಡೀ ಕರ್ನಾಟಕದ ಅಷ್ಟು ಚಿತ್ರಣ ಗೊತ್ತಿರಬೇಕು, ಎಲ್ಲರೂ ಗೊತ್ತಿರಬೇಕು. ಆದರೆ ಸತೀಶ್ ಜಾರಕಿಹೊಳಿ ಅವರು ಕೆಲವೇ ವರ್ಗಕ್ಕೆ ಮತ್ತು ಕೆಲವೇ ಕ್ಷೇತ್ರಗಳಿಗೆ ಕೆಲವೇ ಇದಕ್ಕೆ ಸೀಮಿತ ಅನ್ನೋದು ಲೆಕ್ಕಾಚಾರಗಳು ನಡೀತಿರ್ತಕ್ಕಂಥ. ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕಕ್ಕೆ ಸೀಮಿತ ಆದರೆ ಕರಾವಳಿ ಕರ್ನಾಟಕಕ್ಕೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಮಲೆನಾಡು ಭಾಗಕ್ಕೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಹಳೆ ಮೈಸೂರು ಭಾಗಕ್ಕೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಎಂಬ ಚರ್ಚೆ ಎದುರಾಗಿರ್ತಕ್ಕಂಥ. ಈ ಎಲ್ಲ ಚರ್ಚೆ ನಡುವೆ ಕೂಡ ಇದೀಗ ಒಂದು ಕಡೆ ಪರಮೇಶ್ವರ್ ಅವರು ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂತು. ಅವರ ಪರವಾಗಿ ಯಾರೂ ಬ್ಯಾಟಿಂಗ್ ಮಾಡಲಿಲ್ಲ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಾವೂ ಆಗಲಿಲ್ಲ, ಕೊನೆಗೆ ಒಬ್ಬ ದಲಿತರನ್ನು ಕೂಡ ಮುಖ್ಯಮಂತ್ರಿ ಮಾಡಲಿಲ್ಲ, ನನ್ನ ಹೆಸರು ಅವರು ಹೇಳಲಿಲ್ಲ ಅನ್ನೋ ಒಂದು ಅವರ ಮಾನಸಿಕ ಆಘಾತ ಇರ್ತಕ್ಕಂಥದ್ದು ಮತ್ತು ಬೇಸರ ಕೂಡ ಇರ್ತಕ್ಕಂಥದ್ದು. ಎಲ್ಲವೂ ಅಂದುಕೊಂಡಂತಾದರೆ ಎಲ್ಲೊಂದು ಕಡೆ ಪರಮೇಶ್ವರ್ ಅವರು ಈಗ DCM ಆಗುವ ಕನಸು ಕೂಡ ಕಂಡಿರ್ತಕ್ಕಂಥ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಮಾಡುವ ಸಾಧ್ಯತೆ ಇರೋದ್ರಿಂದ ಒಂದಷ್ಟು ಬೇಸರ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು 8 ವರ್ಷಗಳ ಕಾಲ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸಿರುವಂಥದ್ದು ಮತ್ತು ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥದ್ದು. ಸಿದ್ದರ ಒಂದು ಸರ್ಕಾರ
ಸರ್ಕಾರ ಬರಲಿಕ್ಕೆ ಕೂಡ ಕಾರಣಕರ್ತರಾದರು. ಜೊತೆಗೆ ಮುಖ್ಯಮಂತ್ರಿ ಆಗಿದ್ದಂಥ ಅವತ್ತು ಸಿದ್ದರಾಮಯ್ಯರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡ್ರು. ಎಲ್ಲೂ ಕೂಡ ಯಾವುದೇ ಎಡವಟ್ಟುಗಳನ್ನ ಮಾಡಿಕೊಳ್ಳಲಿಲ್ಲ. ಯಾವುದೇ ಪರಸ್ಪರ ಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರು ಸಮನ್ವಯತೆ ಕೂಡ ಇತ್ತು. ಹಾಗಾಗಿ ಸುದೀರ್ಘವಾಗಿ 8 ವರ್ಷಗಳ ಕಾಲ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥ ಪರಮೇಶ್ವರ್ ಅವರು ಪ್ಯಾನ್ ಕರ್ನಾಟಕ ಪಕ್ಷ ಸಂಘಟನೆ ಮತ್ತು ಪಕ್ಷದ ನಾಯಕರುಗಳು ಗೊತ್ತಿರ್ತಕ್ಕಂಥದ್ದು ಮತ್ತು ಈಸ್ ಎ ತಾಳ್ಮೆಯಿಂದ ನಿರ್ವಹಿಸ್ತಾರೆ ಮತ್ತು ಒಳ್ಳೆ ಎಜುಕೇಟೆಡ್ ಕೂಡ ಹೌದು ಮತ್ತು ಅನುಭವ ಇದೆ ಎಂಬ ಲೆಕ್ಕಾಚಾರದ ಅಡಿಯಲ್ಲಿ ಸುರ್ಜೇವಾಲಾರವರು ಪರಮೇಶ್ವರ್ ಅವರಿಗೆ ಕರೆ ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲಿ ತಾವು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ವಹಿಸಿಕೊಳ್ಳಿ, ತಾವು ಬಯಸಿದರೆ ತಮ್ಮನ್ನು KPCC ಅಧ್ಯಕ್ಷನಾಗಿ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಮತ್ತು ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ತಾವು ಆಸಕ್ತಿ ವಹಿಸಿದರೆ ತಮ್ಮನ್ನು ಸ್ಪೀಕರ್ ಹುದ್ದೆಗೂ ಕೂಡ ಪರಿಗಣಿಸಲಾಗುವುದನ್ನು ಮುಖಾಂತರ 2 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಒಂದು KPCC ಅಧ್ಯಕ್ಷ ಹುದ್ದೆ, ಮತ್ತೊಂದು ಆಪ್ಷನ್ನು ಸ್ಪೀಕರ್ ಹುದ್ದೆ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಆದರೆ ಸುರ್ಜೇವಾಲಾರವರ ದೂರವಾಣಿ ಕರೆಗೆ ಕೆಲವೊಂದು ಕಡೆ ಪರಮೇಶ್ವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಮತ್ತು ತಮ್ಮ ಪ್ರತಿಕ್ರಿಯೆಯನ್ನು ಯಾವುದನ್ನು ಕೂಡ ಕೊಟ್ಟಿಲ್ಲ. ಎಸ್ ಅಥವಾ ನೋ ಅನ್ನೋ ಒಂದು ಮಾತನ್ನು ಕೂಡ ಹೇಳಿಲ್ಲ ಅಂತ ಹೇಳಲಾಗ್ತಿದೆ. ಆದರೆ ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು PCC ಅಧ್ಯಕ್ಷರಾದರೆ ಇವರು ಪ್ಯಾನ್ ಕರ್ನಾಟಕ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಎಂಬ ಚರ್ಚೆ ಆಗ್ತಿರ್ತಕ್ಕಂಥ. ನಾನು ನಿಮಗೆ ಮೊದಲೇ ಹೇಳಿದಂತೆ ಕರಾವಳಿ ಕರ್ನಾಟಕವೇ ಬೇರೆ, ಉತ್ತರ ಕರ್ನಾಟಕವೇ ಬೇರೆ, ಹಳೆ ಮೈಸೂರು ಭಾಗವೇ ಬೇರೆ, ಅಲ್ಲಿ ಬೇರೆ ಬೇರೆ ರೀತಿ ನಾಯಕರು ಇರ್ತಕ್ಕಂಥದ್ದು, ರಾಜಕೀಯ ವಾತಾವರಣಗಳಿರ್ತಕ್ಕಂಥದ್ದು. ಎಲ್ಲ ರಾಜಕೀಯ ವಾತಾವರಣವನ್ನು ಸ್ಟಡಿ ಮಾಡಿಕೊಂಡು ರಾಜಕೀಯ ಮಾಡಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಮುಂಬರಲಿರ್ತಕ್ಕಂಥ ಬೆಂಗಳೂರಿನ ಚುನಾವಣೆ ಅಂದರೆ GBA ಚುನಾವಣೆ ಇರ್ತಕ್ಕಂಥದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ತಕ್ಕಂಥದ್ದು, 2028 ವಿಧಾನಸಭೆ ಚುನಾವಣೆ. ಹಾಗಾಗಿ ಇದು ನಿರ್ವಹಣೆ ಮಾಡುವುದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಅಷ್ಟು ಸುಲಭದ ಕೆಲಸ ಇಲ್ಲ ಎಂಬ ಲೆಕ್ಕಾಚಾರ ಆಗ್ತಿರ್ತಕ್ಕಂಥ. ಆದರೆ ಎಲ್ಲೊಂದು ಕಡೆ ದಲಿತ CM ರೇಸ್ನಲ್ಲಿ ಇದ್ದಂಥವರು ಎಲ್ಲೊಂದು ಕಡೆ ಬೇಸರ ವ್ಯಕ್ತ ಮಾಡ್ಕೊಂಡಿದ್ದಾರೆ ಎಂಬ ಲೆಕ್ಕಾಚಾರ ಕೂಡ ಇರ್ತಕ್ಕಂಥ. ಇದರ ನಡುವೆ ಇದೀಗ ಪರಮೇಶ್ವರ್ ಹೆಸರು ಈಗ PCC ಅಧ್ಯಕ್ಷ ಹುದ್ದೆಗೆ ಮುನ್ನೆಲೆಗೆ ಬಂದಿರ್ತಕ್ಕಂಥ. ಆದರೆ ಪರಮೇಶ್ವರ್ ಅವರು PCC ಅಧ್ಯಕ್ಷ ಹುದ್ದೆ ಕೊಟ್ಟರು ಕೂಡ ಸದ್ಯಕ್ಕೆ ಮಾನಸಿಕವಾಗಿ ಕೂಡ ಅದನ್ನು ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.